ನಾವೊಂದು ಜಾಗವನ್ನು ತೋರಿಸ್ತೀನಿ. ಈ ಜಾಗವನ್ನು ನೋಡಿದ್ರೆ ಶೇಮ್ ಆಗಬೇಕು, ಆಡಳಿತಕ್ಕೆ ಶೇಮ್ ಆಗಬೇಕು, ಆಡಳಿತ ವರ್ಗಕ್ಕೆ ಶೇಮ್ ಆಗಬೇಕು. ಪಾಚಿ ಎಲ್ಲ ಬರಲಿಲ್ಲ, ಆಲ್ಗಿರಲಿಲ್ಲ. ಈಗ ತುಂಬ ಅಂದರೆ ತುಂಬ ಗಲೀಜಾಗಿದೆ. ಇಟ್ಸ್ ವೆರಿ ಬ್ಯಾಡ್ ಹೆಲ್ತ್ ಹ್ಯಾಜಾರ್ಡ್. ಅಂತ ಇದೇನು ಮೇಜರ್ ಅಲ್ಲ ಸರ್. ಇದು ಏನಿದ್ರು ಕ್ಲೀನ್ ಮಾಡುವಂಥದ್ದು ಸಂಬಂಧಪಟ್ಟವರು ಅಧಿಕಾರಿಗಳು ಇದ್ರ ಬಗ್ಗೆ ಕೂಡಲೇ ತಲೆ ಕೆಡಿಸ್ಕೊಂಡು ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಲ್ಲಿ ಜಂಕ್ಷನ್ ಎಲ್ಲ ಆಡಳಿತ ಕಚೇರಿಗಳೇ, ಸ್ಟೇಟ್ ಲೆವೆಲ್ ಕಚೇರಿಗಳಿದೆ ಇಲ್ಲಿ. ಇಲ್ಲಿ ಕೊಳಕೆ ದಾಟ್ಕೊಂಡು ಓಡಾಡ್ಬೇಕು ಜನಗಳು. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಬೆಂಗಳೂರು ನಗರವನ್ನು, ರಾಜ್ಯ ರಾಜಧಾನಿ ಬೆಂಗಳೂರು ನಗರವನ್ನು IT ಸಿಟಿ, ಗ್ರೀನ್ ಸಿಟಿ, IT-BT ಸಿಟಿ ಈ ರೀತಿ ಖ್ಯಾತ ನಾಮಗಳಿಂದ ನಾವು ಕರೀತೇವೆ. ಆದರೆ ಈಗ ನಾವೊಂದು ಜಾಗವನ್ನು ತೋರಿಸ್ತೀನಿ. ಈ ಜಾಗವನ್ನು ನೋಡಿದ್ರೆ ಶೇಮ್ ಆಗಬೇಕು, ಆಡಳಿತಕ್ಕೆ ಶೇಮ್ ಆಗಬೇಕು, ಆಡಳಿತ ವರ್ಗಕ್ಕೆ ಶೇಮ್ ಆಗಬೇಕು. ನಾನೀಗ ಎಕ್ಸಾಕ್ಟಾಗಿ ವಿಧಾನಸೌಧ ಕಣ್ಣೆಳೆತ ದೂರದಲ್ಲಿರುವಂತಹ ಜಾಗದಲ್ಲಿದ್ದೇನೆ. ಇಲ್ಲಿ ವಿಧಾನಸೌಧ ಮತ್ತು ಮೈಸೂರು ಬ್ಯಾಂಕ್ಗೆ ಹೋಗುವಂತಹ ಸರ್ಕಲ್ಲು ಪಕ್ಕದಲ್ಲೇ ನಿಮಗೆ ಚುನಾವಣಾ ಆಯೋಗ ಇದೆ, ಮತ್ತು ಪಕ್ಕದಲ್ಲಿ ನಿಮಗೆ 2-3 ಕಾಲೇಜ್ ಇದೆ. ಹೋಮ್ ಸೈನ್ಸ್ ಕಾಲೇಜ್ ಇದೆ, ಮತ್ತೊಂದು ಕಡೆ ಮಹಾರಾಣಿ ಕಾಲೇಜ್ ಇದೆ. ಇಂಥ ಜಾಗದಲ್ಲಿ ಇಲ್ಲಿ VVIP ಓಡಾಡ್ತಾ ಇರ್ತಾರೆ, ಜನ ಸಾಕಷ್ಟು ಕೂಡ ಓಡಾಡ್ತಾ ಇರ್ತಾರೆ. ಇಂಥ ಜಾಗದಲ್ಲಿ ಕಳೆದ ಸುಮಾರು 15 ದಿವಸ ಅಥವಾ 1 ತಿಂಗಳಿಂದ ಕೊಳಚೆ ನೀರು ಇರುವಂಥದ್ದು. ಎಷ್ಟರ ಮಟ್ಟಿಗೆ ಅಂತಂದರೆ ಸುಮಾರು 1/4 ಕಿಲೋಮೀಟರ್ ಆಗಷ್ಟು ಇರ್ಬೋದು. ದಿನಗಳಿಂದ ಕೊಳಚೆ ನೀರು ಹರಿತಾ ಇರುವಂಥದ್ದು. ಅದು ಯಾಕೆ ಸರ್ ಮಾಡಿಲ್ಲ ಅಂತ ನಾವು ತೋರಿಸ್ತೀವಿ. ಇದನ್ನ ನೋಡೋಕ್ಕೆ ಕೂಡ ಅಸಹ್ಯ ಆಗೋದು. ಮೂಗು ಮುಚ್ಕೊಂಡು ಹೋಗಬೇಕು. ಫ್ರೀಡಮ್ ಪಾರ್ಕ್ನಲ್ಲಿ ಈ ಜಾಗದಲ್ಲಿ ಇರುವಂಥದ್ದು. ಇಲ್ಲಿಂದ ನಿರಂತರ ಸುಮಾರು 1/4 ಕಿಲೋಮೀಟರ್ ಆಗಷ್ಟು ಈ ರೀತಿ ಕೊಚ್ಚೆ ನೀರು ಇರುವಂಥದ್ದು. ಇದನ್ನು ನೋಡಿದ್ರೆ ಅಧಿಕಾರಿಗಳು ಯಾಕೆ ಇದನ್ನು ರೆಡಿ ಮಾಡಿಲ್ಲ ಅಂತ ಎಷ್ಟರ ಮಟ್ಟಿಗೆ ಅಂತಂದರೆ ನೀರು ನಿಂತು ಪಾಚಿ ಆಗ್ಬಿಟ್ಟಿದೆ, ಮತ್ತು ದಾಟಕ್ಕೆ ಕೂಡ ಆಗೋದಿಲ್ಲ. ನೋಡ್ತಾ ಇರ್ಬೋದು ದಾಟುವುದಕ್ಕೆ ಸಂಬಂಧಪಟ್ಟಂತೆ ಆ ಕಡೆ ಫುಟ್ಪಾತ್ಗೆ ಹೋಗಿ ಸಂಬಂಧಪಟ್ಟಂತೆ ಕಲ್ಲುಗಳನ್ನು ಹಾಕಿದ್ದಾರೆ. ಕೊಳಚೆ ನೀರನ್ನು ಇದನ್ನು ಸರಿಪಡಿಸೋಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಪಾಚಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಇದನ್ನು ಮೂಗು ಮುಚ್ಕೊಂಡು ಓಡಾಡಬೇಕು. ಇಲ್ಲಿ ದಿನ 100 ವಿದ್ಯಾರ್ಥಿಗಳು ಇಲ್ಲಿ ಈ ರಸ್ತೆಯಲ್ಲಿ ಹೋಗ್ತಾರೆ. ತೋರಿಸ್ತೀನಿ ಬನ್ನಿ. ಮತ್ತು ಬ್ಯಾರಿಕೇಡ್ ಹಾಕಿದ್ದಾರೆ. ಅಂದರೆ ನೀವೇನಾದರೂ ಕೂಡ ಅಲ್ಲಿ ಹೋದರೆ ಅಲ್ಲಿಗೆ ಹೋಗಬಾರ್ದು ಗಾಡಿಗಳು ಅಂತ ಕಾರಣಕ್ಕೋಸ್ಕರ ಬ್ಯಾರಿಕೇಡ್ ಹಾಕಿರುವಂಥದ್ದು. ಅಷ್ಟರ ಮಟ್ಟಿಗೆ ಕೊಳಚೆ ನೀರು ಬಂದು ನಿಂತಿರೋದು. ಪಾಚಿ ಕಟ್ಟಿದೆ, ನೋಡ್ತಾ ಇರ್ಬೋದು ನೀವು, ಪಾಚಿ ಕಟ್ಟಿದೆ. ಅಂದರೆ ಯಾಕೆ ಸರ್ ಮಾಡಿಲ್ಲ ಅಂತ ಅಧಿಕಾರಿಗಳ ಬೇಜವಾಬ್ದಾರಿನೋ ಅಥವಾ ಏನು ದುಡ್ಡಿಲ್ಲದೆ ಸರ್ ಮಾಡಿಲ್ಲ ಅಂತ ನೋಡ್ತಾ ಇರ್ಬೋದು. ಅಲ್ಲಿವರೆಗೂ ಕೂಡ ಹೋಗಿರುವಂಥದ್ದು ಈ ನೀರು. ಒಂದು ವೀಕ್ಷಕರೇ, ಸಾಮಾನ್ಯವಾಗಿ ಈ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದು ಸಾಮಾನ್ಯ. ಅಂದರೆ ನಿಮಗೆ ಎಲ್ಲೋ ಒಂದು ಡ್ರೈನೇಜ್ ಒಡೆದೋಗಿರ್ಬೋದು, ಅಥವಾ ಸಂಬಂಧಪಟ್ಟಂತೆ ನೀರು ಲೀಕ್ ಆಗ್ತಾ ಇರ್ಬೋದು. ಅದು ಸರ್ ಮಾಡೋಕ್ಕೆ 1 ದಿನ, 2 ದಿನ, 3 ದಿನ ಅಥವಾ 4-5 ದಿವಸದಲ್ಲಿ ಸರ್ ಮಾಡ್ಬೋದು. ಆದರೆ ಸುಮಾರು 1 ತಿಂಗಳಿಂದ ಈ ರೀತಿ ಕೊಳಚೆ ನೀರು ಹರಿದು ಹೋಗ್ತಾ ಇದೆ. ಮತ್ತು ದಿನ ಸಾವಿರಾರು ನಾಗರಿಕರು ಓಡಾಡ್ತಾರೆ, ವಿದ್ಯಾರ್ಥಿಗಳು ಓಡಾಡ್ತಾರೆ. ಮೂಗು ಮುಚ್ಕೊಂಡು ಇದನ್ನು ರಸ್ತೆ ದಾಟಬೇಕಾದ್ರೆ ಅಲ್ಲಿ ಅಡ್ಡ ಇರುತ್ತೆ, ಅದನ್ನು ದಾಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗಿದೆ ಅಂತಂದರೆ ಯಾಕೆ ಸರಿ ಮಾಡ್ತಾ ಇಲ್ಲ? ಇದು ಮತ್ತೆ ಒಂದು ದುರಂತ ಅಂತಂದರೆ ಇದರ ಬಗ್ಗೆ BBMPಗೆ ಅಂದರೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕ ನಾಗರಿಕರು. ಆದರೂ ಇನ್ನೂ ಕೂಡ ಸರಿ ಮಾಡಿಲ್ಲ. ಈ ಸಂಬಂಧಪಟ್ಟ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾವು ಸಾರ್ವಜನಿಕರನ್ನ ಮಾತಾಡ್ತಾ ಹೋಗ್ತೀವಿ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್, ಕನ್ನಡ ಬರುತ್ತೆ ಮೇಡಮ್? ಮೇಡಮ್, ಇದು ನಾವು ಲಾಸ್ಟ್ 1 ವೀಕಿಂದ ನೋಡ್ತಾ ಈ ರೀತಿ ಕೊಳಚೆ ನೀರಿರುವಂಥದ್ದು. ಸೊ ನೀವು ಕೂಡ ಬರಬೇಕಾದ್ರೆ ದಾಟ್ಕೊಂಡು ಬರುವಂಥ ಪರಿಸ್ಥಿತಿ ಆಯಿತು. ಏನು ಹೇಳ್ತೀವಿ ಮೇಡಮ್? ಈ ಕಡೆ ಬನ್ನಿ. ಹೌದು, ಇದು ಪ್ರಾಬ್ಲಮ್ 1 ತಿಂಗಳು ಆಯಿತು. ಓಕೆ. ಆ್ಯಕ್ಚುಲಿ ಲಾಸ್ಟ್ ಇಯರಿಂದಲೇ ಲೀಕಿಂಗ್ ಸ್ಟಾರ್ಟ್ ಆಯಿತು. ಆದರೆ ಪಾಚಿ ಎಲ್ಲ ಬರಲಿಲ್ಲ, ಆಲ್ಗಿರಲಿಲ್ಲ. ಈಗ ತುಂಬ ಅಂದರೆ ತುಂಬ ಗಲೀಜಾಗಿದೆ. ಇಟ್ಸ್ ವೆರಿ ಬ್ಯಾಡ್ ಹೆಲ್ತ್ ಹ್ಯಾಜಾರ್ಡ್. ಹೌದು, ಎಕ್ಸಾಕ್ಟ್ಲಿ. ಮತ್ತು ನಿಮಗೆ 100 ಕೋಟಿ ಖರ್ಚು ಮಾಡ್ತಾರೆ. ಬೆಂಗಳೂರು ಸಿಟಿ ನಿಮಗೆ ಗ್ರೀನ್ ಸಿಟಿ ಅಂತ ಕರೆಯಲಾಗುತ್ತೆ. ಈ ರೀತಿ ಪರಿಸ್ಥಿತಿ ನೋಡಿದ್ರೆ ವಿಧಾನಸೌಧ ನಿಯರ್ ಇರುವಂಥದ್ದು ಒಂದು ರೀತಿಯಲ್ಲಿ ಇದು ಒಂಥರ ಶೇಮ್ ಅಲ್ವಾ ನಮ್ಮ ಒಂದು ಗೌರ್ಮೆಂಟ್ಗೆ? ಅಬ್ಸಲ್ಯೂಟ್ಲಿ. ಓಕೆ, ನೀವೇನು ಹೇಳಕ್ಕೆ ಬಯಸ್ತೀವಿ ಗೌರ್ಮೆಂಟ್ಗೆ ಈಗ ಈ ರೀತಿ? ಅಲ್ಲ, ಈಗ ಗೌರ್ಮೆಂಟ್ನವರು ಹೇಳಿದ್ದಾರೆ, ಒಂದು ಹೆಲ್ಪ್ ಲೈನ್ ಒಂದು ಕೊಟ್ಟಿದ್ದಾರಲ್ಲ, ಅದೊಂದು ಹೆಲ್ಪ್ ಲೈನ್ ಒಂದು ಪ್ರಮೋಟ್ ಮಾಡಬೇಕು. ಇಲ್ಲಿ ನೋಟಿಸ್ ಬೋರ್ಡಲ್ಲಿ ನೀವು ಹಾಕಿದರೆ ಗೌರ್ಮೆಂಟ್ ಏನು ಮಾಡೋದು ನಮ್ಗೆ ಗೊತ್ತಿಲ್ಲ. ಆದರೆ ನಮಗೆ ಒಂದು ಚಾನೆಲ್ ಕೊಡಬೇಕು. ಅಂದರೆ ಒಂದು ಹೆಲ್ಪ್ ಲೈನ್ ಹಾಕಿ ಫೋಟೋ ಕಳಿಸ್ಬೋದಲ್ಲ, ಅದೊಂದು ನೀವು ಪೋಸ್ಟರ್ ಹಾಕಿದರೆ ಇಲ್ಲಿ ನಾವೇ ಕಳಿಸ್ತೀವಿ.
ಬಟ್ ಅದು ಒಂದು ತಿಂಗಳಿಂದ ಇದು ಈ ಕೊಚ್ಚೆ ನೀರು ಇದೆ ಅಂತಂದ್ರೆ ಆದ್ರೆ ಅವರ ಈಗ ಅಫಿಷಿಯಲಿ ಟ್ರ್ಯಾಕಿಂಗ್ ಇಲ್ಲ ಅಲ್ಲ. ಹೌದು ಎಕ್ಸಾಕ್ಟ್ಲಿ. ನೋಬಡಿ ಈಗ ನಾವು ಚಾನೆಲ್ ಅಲ್ಲಿ ಮಾತಾಡಿ ಏನು ಪ್ರಯೋಜನ? ಹೌದು ಅವರೊಂದು ಚಾನೆಲ್ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆ ಸಿಸ್ಟಮ್ ಇದು ಒಂದು ಪ್ರಚಾರ ಗೌರ್ಮೆಂಟ್ ಹಾಕಿದರೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನಾವು ಟ್ರೈನಲ್ಲಿ ಹೋಗ್ತೀವಲ್ಲ, ಈಗ ಟ್ರೈನಲ್ಲಿ ಏನಂದರೆ ಈಗ ಹೊಸ ಏನು ಮಾಡಿದ್ದಾರೆ ಅಂದರೆ ಬಾತ್ರೂಮ್ ಹೊರಗಡೆನೇ ಪೋಸ್ಟರ್ ಹಾಕಿದ್ದಾರೆ, ನಿಮಗೆ ಇದು ಚೆನ್ನಾಗಿಲ್ಲದಿದ್ದರೆ ನೀವು ಇದಕ್ಕೆ ಕಾಲ್ ಮಾಡಿ ಅಂತ. ಸಿಮಿಲರ್ಲಿ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಗೌರ್ಮೆಂಟ್ ಗೌರ್ಮೆಂಟ್ ವಿಲ್ ಹೆಲ್ಪ್, ಆದರೆ ಗೌರ್ಮೆಂಟ್ ಅದು ಅವೇರ್ನೆಸ್ ಇಲ್ಲ, ಅದಕ್ಕೆ ಸ್ವಲ್ಪ ಪ್ರಮೋಟ್ ಮಾಡಬೇಕು ಗೌರ್ಮೆಂಟ್. ಒಂದು ತಿಂಗಳಿಂದ ಅಂದರೆ ಇಲ್ಲಿ ಪ್ರತಿದಿನ ಏನು ಸಂಚಾರ ಮಾಡ್ತಾರೆ, ಪ್ರತಿ ಓಟ ಮಾಡ್ತಾರೆ ಅಂತ ಹೇಳ್ತಾರಂಥದ್ದು. ಒಂದು ತಿಂಗಳಿಂದ ಈ ರೀತಿ ಇರುವಂಥದ್ದು ಅದೆಷ್ಟು ಮಟ್ಟಿಗೆ ಅಂದರೆ ಪಾಚಿ ಕಟ್ಟಿದೆ ನೀರು. ಅಂದರೆ ನೀರು ಇದು ಬಂದು ಪಾಚಿ ಕಟ್ಟಿದೆ, ಸೊಳ್ಳೆಗಳು ಕೂಡ ಬರುವಂಥದ್ದು, ಮತ್ತು ಇಲ್ಲಿ ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಒಂದು ತಿಂಗಳ ನೀರು ಸುಮಾರು ನನ್ನ ಒಂದು 1/4 ಕಿಲೋಮೀಟರ್ ಬದನ ಆ ರೀತಿ ಹರಿದುಕೊಂಡು ಹೋಗ್ತಾ ಇದೆ ಕೊಳಚೆ ನೀರು, ಕೊಚ್ಚೆ ನೀರು. ಇದು ಎಲ್ಲಿಂದ ಲೀಕ್ ಆಗ್ತಿದೆ, ಯಾಕೆ ಇದನ್ನು ಸರಿಪಡಿಸಿಲ್ಲ ಅನ್ನುವಂಥದ್ದು. ಸಾಮಾನ್ಯವಾಗಿ ಏನಾದರೂ ಈ ರೀತಿ ಕೊಳಚೆ ನೀರು ಬರುವಂಥದ್ದು ಅಥವಾ ಇರುವಂಥದ್ದು ಓಕೆ, ಆದರೆ ಒಂದು ತಿಂಗಳಿಂದ ಸರಿಪಡಿಸಿಲ್ಲ ಅನ್ನೋಂಥದ್ದು ಏನಿದೆಯಲ್ಲ, ಇದನ್ನು ನಾವು ಮಾತಾಡ್ಸ್ಕೊತೀನಿ. ಎಕ್ಸ್ಕ್ಯೂಸ್ ಮೀ, ಏನಿಲ್ಲ, ಇದು ನೀವು ಪ್ರತಿದಿನ ಇಲ್ಲೇ ಓಡಾಡ್ತೀರಲ್ವಾ? ಓಕೆ, ಪ್ರತಿದಿನ ಕೊಳಚೆ ನೀರು ಇದೆಯಲ್ಲ, ಕೊಚ್ಚೆ ನೀರು ಸೊ ಬರ್ತಾ ಇದೆ. ನೀವೇನು ಹೇಳ್ತೀರಿ, ಸ್ಟೂಡೆಂಟ್ಸಾ? ಓಕೆ, ಏನು ಓದ್ತಾ ಇದ್ದೀರಾ ಪುಟಿ? BCA ಸೆಕೆಂಡ್ ಸೆಮ್. ಎಲ್ಲಿ, ಯಾವ ಕಾಲೇಜು? ಇಲ್ಲಿ ಮಾರಾಡಿ. ಓಕೆ, ನೀವು ಡೈಲಿ ಹೋಗ್ತಾ ಇದ್ದೀರಲ್ವಾ? ಇದೇ ರೀತಿ ಕೊಚ್ಚೆ ಸುಮಾರು ಎಷ್ಟು ದಿನದಿಂದ ಈ ರೀತಿ ಇದೆ ನೀರು? ಒಂದು ವೀಕ್ ಆಯ್ತೇನೋ. ಒಂದು ವೀಕ್. ಬಟ್ ಏನು ಅನ್ಸುತ್ತೆ, ನೀವು ಏನು ಗೌರ್ಮೆಂಟ್ಗೆ ಏನಾದರೂ ಹೇಳ್ತೀರಾ ಅಂದರೆ ನೀವು ಹೋಗ್ಬೇಕಂದ್ರೆ ಜಂಪ್ ಮಾಡ್ಕೊಂಡು ಹೋಗಬೇಕು, ಈ ರೀತಿ ಕೊಚ್ಚೆ ನೀರು ಇರೋದು ಕ್ಲೀನ್ ಮಾಡಿಸ್ಬೇಕು, ಮತ್ತೇನೇ ಇರೋದು, ನೋಡಿದ್ರು ಈ ಥರ ಮಾಡ್ತಾರೆ ಅಂದರೆ ಏನು ಹೇಳ್ಬೇಕು? ಹೌದು, ತಿಂಗಳಿಂದ ಈ ರೀತಿ ಹೋಗ್ತಾ ಇದೆ ಕೊಚ್ಚೆ ನೀರು. ಸೊ ಬೆಂಗಳೂರು ಗ್ರೀನ್ ಸಿಟಿ ಅಂತಾರೆ. ಏನು ಅನ್ಸುತ್ತೆ ಈ ಸಂಬಂಧಪಟ್ಟಂತೆ? ನೀವು ನೋಡ್ತಾ ಇದ್ರಲ್ಲ, ಎಲ್ಲ ನೋಡ್ತಾ ಇದ್ದಾರೆ ಸರ್. GBIಯಿಂದ ಏನೂ ಸರಿಗೆ ವರ್ಕ್ಗಳಾಗ್ತಾ ಇಲ್ಲ. ಸರಿಗೆ ಅವ್ರು ಏನಂದರೆ ಒಳ್ಳೊಳ್ಳೆ ಏರಿಯಾದಲ್ಲಿ ನೋಡ್ತಾ ಇದ್ದಾರೆ ಅಷ್ಟೇ. ಎಕ್ಸಾಕ್ಟ್ಲಿ. ಇಲ್ಲಿ ಇದು ಒಳ್ಳೆ area ಅಲ್ಲ, ವಿಧಾನಸೌಧ ಇದು ಪಕ್ಕ ಇಲ್ಲಿ ದಿನಾಗಲೂ ಸಾವಿರಾರು ಜನ ಬರ್ತಾರೆ, ಪ್ರತಿದಿನ ಧರಣಿಗಳು ನಡೆಯುತ್ತಿಲ್ಲಿ. ಯಾರೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಇದೇ ನೀರು ಏನಾದರೂ ನಿಮಗೆ VIP ಸದಾಶಿವನಗರನೋ ಅಥವಾ ಡಾಲರ್ಸ್ಗಳು ಇದ್ದರೆ ಬಿಡೋರು ಇಷ್ಟು ಮಾತ್ರ? ಸರ್ ಮುಂಚೆ ಮಾಡೋರು ಈಗ ದುಡ್ಡಿಲ್ಲ ಪಾಪ. ಡೈಲಿ ಓಡಾಡ್ತಾ ಇದ್ದಿಲ್ಲ ಇಲ್ಲಿ. ಸೊ ಎಷ್ಟು ದಿನ ಇದೆ ಕೊಚ್ಚೆ ನೀರು? ಸುಮಾರು ದಿನ ಇದೆಯಾ? ಸುಮಾರು ದಿನದಿಂದ ಇದೆ. ಏನು ಅನ್ಸುತ್ತೆ ಸರ್, ಇದನ್ನು ರೆಡಿ ಮಾಡ್ಬೇಕಂತ ಏನಾದ್ರು ಸರ್ಕಾರ ಏನು ನೋಡಲ್ವ ಅಂತ ಅನ್ಸುತ್ತೆ. ಅಲ್ಲೆಲ್ಲ ಹಂಗೆ ಗಿಡಗಳೆಲ್ಲ ಅಲ್ಲೇ ಬಿದ್ದಿರ್ತೈತೆ, ಗಲೀಜು ಜಾಸ್ತಿ ಐತೆ, ಸ್ಮೆಲ್ ಬೇರೆ ಬತ್ತಾರ್ತೈತೆ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವು ಒಂದು ಸುಮಾರು ದಿನ 15 ದಿನದಿಂದ ಈ ರೀತಿ ಇರುವಂಥದ್ದು ವ್ಯವಸ್ಥೆ. ನಾನು ಕಳಿಸಿದ್ದೇನೆ ಹಾಂ, BBMPಗೆ ನಾನು ವಾಟ್ಸಪ್ ಮಾಡಿ ಕಳಿಸಿದ್ದೆ. ಕಳಿಸಿದ್ರೆ ಎಷ್ಟು ದಿನ ಆಯ್ತು ಕಳಿಸಿ ನೀವು? ನಾನು ಕಳಿಸಿ 4 ದಿನ ಆಯಿತು. ಅದು ಕೂಡ ಎಚ್ಚೆತ್ಕೊಂಡಿಲ್ಲ. ಇಲ್ಲ ಇಂಥದ್ದು 4-5 ಕಡೆದು ಹಾಕಿದ್ದೇನೆ. ಹಾಂ ಹಾಂ ಹಾಂ. ಆದರೂ ಏನು ಮಾಡಲ್ಲ ಅವರು, ಕದೀಮರಾಗ್ಬಿಟ್ಟಿದ್ದಾರೆ. ಏನಿದು ನೋಡಿ, ಮೂಗು ಮುಚ್ಕೊಂಡು ಹೋಗ್ಬೇಕು. ಎಲ್ಲಿ ಮೇಯ್ನು ರಾಜಬೀದಿ ಇದು. ಹಾಂ, ಹೌದು. ಅಲ್ಲಿ ಜಂಕ್ಷನ್, ಇಲ್ಲಿ ಜಂಕ್ಷನ್ ಎಲ್ಲ ಆಡಳಿತ ಕಚೇರಿಗಳೇ, ಸ್ಟೇಟ್ ಲೆವೆಲ್ ಕಚೇರಿಗಳಿದೆ ಇಲ್ಲಿ. ಹೌದು. ಇಲ್ಲಿ ಕೊಳಕೆ ದಾಟ್ಕೊಂಡು ಓಡಾಡ್ಬೇಕು ಜನಗಳು. ಶೇಮ್ ಆಗುತ್ತಲ್ವ ನಮ್ಮ ವಾಟ್ ಇದು ಎಂತಹ ಏನು ಕೊಂಪೆಯಲ್ಲೂ ಕೂಡ ಈ ಥರ ಇರೋದಿಲ್ಲ. ಇದು ಬೆಂಗಳೂರು ಕಾಸೋಪಾಲಿಟನ್ ಸಿಟಿ, ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ. ಏನು ಮಾಡ್ತಾರೆ, ದುಡ್ಡೆಲ್ಲ ಎಲ್ಲಿ ತಗೊಂಡು ಹೋಗ್ತಾರೆ ಕದೀಮ್ರು? ನಮ್ಮ ದುಡ್ಡೆಲ್ಲ ಎಲ್ಲೋಯ್ತು? ಒಂದಿನ ಆದ್ರೆ 2 ದಿನ ಆದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಬೋದು. ಎಷ್ಟು 20 ದಿವಸ ಇದೆ ಅಂತಂದ್ರೆ 15-20 ದಿವಸ ಅಲ್ಲ, ನನಗೆ ಗೊತ್ತಿದ್ದಂಗೆ 2-3 ತಿಂಗಳಿದೆ. ಬಟ್ ನನಗೆ ನಾನು 4 ದಿವಸ ಆಯ್ತು ನೋಡಿ ಹಾಕಿದ್ದೇನೆ. ನಾವೇನಾದ್ರು ಹಾಕಿದರೆ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಒಂದು ಟ್ರಿಗ್ಗರ್ ಮೆಸೇಜ್ ಬರುತ್ತೆ ಇಮೇಲ್ನಲ್ಲಿ. ಅದು ಬಿಟ್ಟರೆ ಅದು ಮುಂದೆ ಎಲ್ಲೆಲ್ಲೂ ಒಂದು ಹೆಜ್ಜೆನೇ ಮೂವ್ ಆಗಲ್ಲ ಸರ್. ಅದೇ ಸರ್, ಸಂಬಂಧಪಟ್ಟವರು ಇದನ್ನು ಕ್ರಮ ತಗೋಬೇಕು ಅಂತ ಕೋರ್ಕೋತೀನಿ. ನೋಡೋಕ್ಕೂ ಕೂಡ ಒಂಥರ ರೀತಿಯಲ್ಲಿ ಅಸಹ್ಯ ಆಗುತ್ತೆ. ಹೌದು ಸರ್. ಎಲ್ಲ ಇಲ್ಲಿ ಯಾಕಂದರೆ ಮೇಯ್ನು ಎಲ್ಲರೂ ಓಡಾಡುವಂಥ ಜಾಗ, ಎಲ್ಲ ಹೆಡ್ ಆಫೀಸಸ್ಗಳು ಇಲ್ಲೇ, ಎಲ್ಲರೂ ರೈತರಿಂದ ಹಿಡಿದು ಆಫೀಸರ್ಸು ಪ್ರತಿಯೊಬ್ಬರು ಓಡಾಡೋ, ಕಾಲೇಜ್ಗಳು ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಿರೋ ಜಾಗ. ಸೊ ಇದನ್ನು ಸಂಬಂಧಪಟ್ಟವರು ಅಧಿಕಾರಿಗಳು ಇದನ್ನು ಒಂದಿನ ಆದರೆ ಓಕೆ, 2 ದಿವಸ ಇಲ್ಲ ಸುಮಾರು ದಿವಸದಿಂದ ಇದೆ ಸರ್, ಇಲ್ಲೇ ಓಡಾಡ್ತಿರ್ತೀವಿ. ಎಷ್ಟು ದಿನ ಆಗಿದೆ? ಒಂದು 15-20 ದಿವಸ ಆಗಿರ್ಬೋದು ಸರ್, ಅಷ್ಟೇ 15-20 ದಿವಸದಿಂದ ಹಿಂಗೆ ಇದೆ. ಸಂಬಂಧಪಟ್ಟವ್ರು ಕ್ರಮ ತಗೊಂಡ್ರೆ ಒಳ್ಳೇದು ಸರ್. ನಮಗೆ ಗ್ರೀನ್ ಸಿಟಿ ಅಂತ ಹೇಳ್ತೀರಿ, IT ಸಿಟಿ ಅಂತ ಹೇಳ್ತೀರಿ ಸರ್. ಇಲ್ಲ, ಸರ್ಕಾರದ್ದು ಅನ್ನೋದಕ್ಕಿಂತ ಸಂಬಂಧಪಟ್ಟ ಅಧಿಕಾರಿಗಳ ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡ್ರೆ ಒಳ್ಳೇದು ಸರ್. ಯಾಕೆಂದರೆ ಎಲ್ಲವನ್ನು ನಾವು ಅಧಿಕಾರಿಗಳಿರೋಂಥ ಮನೆಯಲ್ಲಿ ಅಲ್ಲ ಎಲ್ಲರೂ, ಯಾಕಂದರೆ ಎಲ್ಲ ಇಡೀ ಎಂಟೈರ್ ಸ್ಟೇಟು ಗಮನಗಳು ಎಲ್ಲವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೇ ಇದು ಮಾಡೋಕ್ಕಾಗೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವ್ರು ಇದು ಮಾಡಬೇಕೆ ಹೊರತು ಏನಾದರೂ ಮೇಜರ್ ಸಮಸ್ಯೆಗಳಿದ್ದಾಗ ಅಲ್ಲಿವರೆಗೂ ಇದೇನು ಮೇಜರ್ ಅಲ್ಲ ಸರ್. ಇದು ಏನಿದ್ರು ಕ್ಲೀನ್ ಮಾಡುವಂಥದ್ದು ಸಂಬಂಧಪಟ್ಟವರು ಅಧಿಕಾರಿಗಳು ಇದ್ರ ಬಗ್ಗೆ ಕೂಡಲೇ ತಲೆ ಕೆಡಿಸ್ಕೊಂಡು ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೋರ್ಕೋತೀನಿ. ಅಲ್ಲ ರೀ, ಇಷ್ಟೊಂದು ಕೊಳಚೆ ನೀರಿದೆ. ಸುಮಾರು ನಾಗರಿಕರು ಹೇಳೋ ಪ್ರಕಾರ 1 ತಿಂಗಳಿಂದ ಈ ರೀತಿ, 1-1.5 ತಿಂಗಳ ಮೇಲಿಂದ ಈ ರೀತಿ ಏನು ಕೊಳಚೆ ನೀರು ಇರುವಂಥದ್ದು, ಕೊಚ್ಚೆ ನೀರು ಇರುವಂಥದ್ದು ಯಾಕೆ ಸರ್ ಮಾಡಲ್ಲ? ಇದೇ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಸಮಸ್ಯೆನ ಏನು ಬಗೆಹರಿಸೋದಕ್ಕೆ ಇಷ್ಟೊಂದು ಸಮಯ ತೆಗೆದುಕೊಳ್ತಾ ಇದೆ?
ಅಂಥ ದೊಡ್ಡ ಸಮಸ್ಯೆ ಇದೆಯಾ? ಇದೇ ರೀತಿ ಸದಾಶಿವನಗರನೋ ಡಾಲರ್ಸ್ ಕಾಲೋನಿನೋ ಇದ್ದಿದ್ರೆ ಇಷ್ಟೊತ್ತು ಗತಿಕಾರರು ಸುಮ್ಮನೆ ಇರೋರಾ? ಈ ಬಗ್ಗೆ ಈಗಲಾದರೂ ಕೂಡ ಗ್ರೇಟರ್ ಬೆಂಗಳೂರು ಎಚ್ಚೆತ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.